ಅದು ರ್ಯಾಪಿಡ್ ಅದು ತುಂಬಾ ತೊಂದರೆ ಆಗ್ತಾ ಇದೆ. ರ್ಯಾಪಿಡೋ ಇಂದ ತೊಂದ್ರೆನಾ, ಓಲಾ ಊಬರ್ ಸೇರ್ಸಿ ತೊಂದ್ರೆನಾ? ಮೂರು ಸೇರಿಸಿ ಸರ್. ಮತ್ ಹಂಗೆ ಹೇಳಿ, ಬರೀ ರ್ಯಾಪಿಡೋ ರ್ಯಾಪಿಡೋ ಅಂದ್ರೆ ಬರೀ ಒಬ್ಬನಿಗೆ ಪಬ್ಲಿಸಿಟಿ ಕೊಡ್ತೀರಲ್ರಿ, ಇವ್ರು ಇಬ್ರಿಗೂ ಪಬ್ಲಿಸಿಟಿ ಕೊಡ್ಬೇಕು ತಾನೆ ನೀವು. ಅಂದ್ರೆ ನಾನು ಒಂದೇ ರೈಡ್ ಸರ್ ಮಾಡೋದು, ರ್ಯಾಪಿಡ್ ಮಾತ್ರ ರೈಡ್ ಮಾಡೋದು. ಓಲೋ ಇದು ಓಲೋ ಉಬರ್ ರೈಡ್ ಮಾಡ್ತಾ ಇಲ್ಲ. ಹಾ, ಓನ್ಲಿ ರ್ಯಾಪಿಡ್ ಮಾತ್ರ ರೈಡ್ ಮಾಡೋದು. ಏನ್ ತೊಂದ್ರೆ ನಿಮ್ಗೆ? ರೇಟಿಂಗ್ ಕೊಡ್ತಾ ಇಲ್ಲ ಸರ್ ಅವರು. ಹಾ, ರೇಟಿಂಗು. ರೇಟಿಂಗ್ ಅಂದ್ರೆ ನಿಮ್ ಗಾಡಿಗೆ ಬಾಡಿಗೆ ರೇಟ್ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಅಂತನಾ? ಹಾ ಕರೆಕ್ಟ್ ಸರ್, ಅದು ಕರೆಕ್ಟ್. ಓಕೆ, ನಿಮ್ದು ಯಾವ್ದು ಗಾಡಿ? TVS ಸರ್, ಡ್ಯೂರಮ್ಯಾಕ್ಸ್. ಆಟೋ? ಆಟೋ ಸರ್. TVS ಆಟೋನಾ? ಹೌದು ಸರ್, ಕರೆಕ್ಟ್. ಈಗ ನೀವು ಅವಾಗ್ಲೇ ಯಾವ್ದೋ ಏರಿಯಾ ಹೇಳಿದ್ರಿ, ಯಾವ್ದು ಬಾಣಸ್ವಾಡಿನಾ? ಬಾನ್ಸ್ವಾಡಿ ವರ್ಮಾ ಸಿಗ್ನಲ್ ಸರ್. ಈಗ ನೀವು ರ್ಯಾಪಿಡೋ ಒಂದ್ರಲ್ಲೇ ನಾನು ಗಾಡಿ ಓಡಿಸೋದು ಅಂತ ನೀವ್ ಹೇಳ್ತಾ ಇದ್ದೀರಾ. ಆಲ್ರೆಡಿ ನಾನು ಕಸ್ಟಮರ್ ಕೇರ್ ಕಂಪ್ಲೇಂಟ್ ಮಾಡಿದೆ. ಅದಿರ್ಲಿ, ನಾನು ಹೇಳೋದು ಕೇಳಿಸ್ಕೊಡಿ. ಓಕೆ ಸರ್. ಈಗ ನೀವು ವರ್ಮಾವಿಂದ ಎಲ್ಗಾದ್ರೂ ನಿಮ್ ಆಟೋದಲ್ಲಿ ಮೀಟರ್ ಹಾಕೊಂಡು ಹೋಗಿದ್ದೀರಾ ಯಾವತ್ತಾದ್ರೂ? ಹೋಗಿನ್ ಸರ್. ಇವತ್ತು ಎಲ್ಗ್ ಹೋಗಿದ್ದೀರಾ? ಈಸ್ಟ್ ಪಾಯಿಂಟ್ ಕಾಲೇಜ್ಗೆ. ಇದು ಎಷ್ಟು ಓಡುತ್ತೆ? ಅದರಲ್ಲಿ 250 228 ತೋರಿಸ್ತು ಅಣ್ಣ. ಈಗ ನಾನ್ ಕೇಳೋದಕ್ಕೆ ಕರೆಕ್ಟ್ ಆಗಿ ಹೇಳಿ. ಈಗ ನೀವು ಮೀಟರ್ ಹಾಕೊಂಡ್ ಬಾಡಿಗೆ ಹೊಡೆದಿರೋದ್ರಲ್ಲಿ ಯಾವ್ದಾದ್ರು ಒಂದ್ ಹೇಳಿ. 228 ರೂಪಾಯಿ ಅದ್ರಲ್ಲಿ ತೋರಿಸ್ ಸರ್ ನನ್ಗೆ ಮೀಟರ್ ಅಲ್ಲಿ. ಅದೇ ರ್ಯಾಪಿಡೋದಲ್ಲಿ ಎಷ್ಟು ಕೊಡ್ತು? 188. ಎಷ್ಟು ಡಿಫ್ರೆನ್ಸ್ ಬಂತು? ಕ್ಯಾಲ್ಕುಲೇಷನ್ ಮಾಡ್ಬೇಕು ಸರ್ ಅದು. ಆಯ್ತು, ಪರವಾಗಿಲ್ಲ. ನಿಮ್ಗೆ ರ್ಯಾಪಿಡೋ ಬೆಸ್ಟ್ ಅನ್ನಿಸ್ತಾ, ನಿಮ್ ಆಟೋ ಮೀಟರ್ ಬೆಸ್ಟ್ ಅನ್ನಿಸ್ತಾ? ಆಟೋ ಮೀಟರ್ ಬೆಸ್ಟ್ ಸರ್ ಅದು. ಮತ್ ಹಂಗಿದ್ಮೇಲೆ ಆಟೋ ಮೀಟರ್ ಬೆಸ್ಟ್ ಅಂತ ನಿಮ್ಗೆ ಅನ್ನಿಸ್ತೈತೆ ಅಂದ್ಮೇಲೆ ನೀವೆಲ್ಲ ಆಟೋ ಡ್ರೈವರ್ಗಳು ಇದೀರಲ್ಲ ಬೆಂಗಳೂರಿನಲ್ಲಿ, ಸರ್, ಯಾಕ್ರಣ ಈ ರ್ಯಾಪಿಡೋ, ಓಲಾ, ಊಬರ್ ಅನ್ಕೊಂಡು ಬೈಕ್ ಟ್ಯಾಕ್ಸಿ ತಾನೇ ಇವೆಲ್ಲ ಆಪ್ಗಳು ರನ್ ಆಗ್ತಾರವು? ಯಾಕೆ ನೀವು ಆಟೋದವರು ಯಾಕೆ ಈ ಆಪ್ಗಳನ್ನ ಬಿಟ್ಟು ಮೀಟರ್ ಅಲ್ಲಿ ಬಾಡಿಗೆ ಹೊಡಿಯೋ ಅಂತ ರೀತಿಲಿ ನೀವು ಮುಂದಾಗ್ತಿಲ್ಲ ಅನ್ನೋದು ಒಂದು. ಕರೆಕ್ಟ್ ಸರ್ ಅದು. ನೀವ್ ಅನ್ಬೋದು, ಸೋಮಣ್ಣ ಅವ್ರೆ ಎಲ್ಲ ಜನ ಆಪ್ ಮೊರೆ ಹೋಗ್ಬಿಟ್ಟವ್ರೆ, ಯಾರು ಕೈ ಬಾಡಿಗೆಗೆ ಜನ ಮೀಟರ್ಗೆ ಹುಡುಕೊಂಡ್ ಬರಲ್ಲ, ನಾವು ಮೀಟರ್ ಹಾಕ್ತಿವಿ ಬನ್ನಿ ಅಂದ್ರೂ ಕೂಡ ಜನ ನಮ್ ಗಾಡಿಗಳಿಗೆ ಬರಲ್ಲ ಅಂತ ನೀವ್ ಅನ್ಬೋದು. ಕರೆಕ್ಟ್ ಸರ್. ಅದಕ್ಕೆ ಅಂತಾನೆ ಡ್ರೈವರ್ಗಳಿಗೆ ಈ ಸಮಸ್ಯೆಗಳಾಗ್ತಿದಾವೆ ಅನ್ಬಿಟ್ಟೇನೆ ಸರ್ಕಾರ ಮಾಡದೇ ಇರುವಂತ ಕೆಲ್ಸನ ಇಬ್ರು ಹುಡುಗರುಗಳು, ನಿರಂಜನ್ ಮತ್ತೆ ಶಿವಣ್ಣ ಅಂತ ಹೇಳ್ಬಿಟ್ಟು ಇಬ್ರು ಹುಡುಗರುಗಳು ಮೀಟರ್ ಅಲ್ಲಿ ರನ್ ಆಗೋ ಅಂತ ರೀತಿಲಿ ಆಟೋನು ಇದೆ, ಕ್ಯಾಬ್ಗಳು ಕೂಡ ಇದಾವೆ. ನೀವು ನೋಡಿದೀರಾ ಏರ್ಪೋರ್ಟ್ ಅಲ್ಲಿ KSRTC ಕ್ಯಾಬ್ ಓಡ್ತವೆ, ಮೀಟರ್ ಅಲ್ಲಿ ಓಡೋದು. ಇವಾಗ ಇನ್ನೊಂದು ಹೊಸದಾಗಿ ಬಂದಿದೆ ಸರ್ ಆ್ಯಪ್. ಹೇಳ್ತೀನಿ, ಫುಲ್ ಕೇಳಿಸ್ಕೊಳ್ರಿ. ಓಕೆ ಸರ್, ಆಯ್ತು. ಮೀಟರ್ ಅಲ್ಲಿ ಓಡೋ ಅಂತದ್ದು ಯಾವ್ದು? KSDC ಅಲ್ಲಿ ಓಡ್ತಾ ಇರೋ ಗಾಡಿಗಳೆಲ್ಲ ಮೀಟರ್ ಅಲ್ಲಿ ಓಡೋದು. ಆ ಗಾಡಿಗಳು ಮೀಟರ್ ಅಲ್ಲಿ ಓಡ್ತವೆ ಅಂದ್ಮೇಲೆ ಇಲ್ಲಿ ಓಲಾ, ಊಬರ್, ರ್ಯಾಪಿಡೋ ನಮ್ಮ ಯಾತ್ರೆಯಲ್ಲಿ ಸೇರ್ಪಡೆ ಆಗೋರಲ್ಲ, ನಮ್ಮಂತ ಓನರ್ ಕಮ್ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು, ಇವ್ರುಗಳು ಮೀಟರ್ ಹಾಕೊಂಡು ಸಂಪಾದನೆ ಮಾಡ್ಬೋದು ತಾನೆ? ಹೌದು ಸರ್. ಆಟೋದವರು, ಕ್ಯಾಬ್ನವರು ಮೀಟರ್ ಹಾಕೊಂಡು ನಗರ ಮೀಟರ್ ಆಪ್ಗೆ ಎಲ್ರು ಕೂಡ ಒಗ್ಗಟ್ಟಾಗಿ ಕೈ ಜೋಡಿಸಿದ್ರೆ ಜನ ಆನ್ಲೈನ್ ನಲ್ಲಿ ನಗರ ಮೀಟರ್ ನ ಬುಕ್ ಮಾಡೋ ಆಪ್ ನ ಬಳಸ್ಕೊಂಡು ಬುಕ್ ಮಾಡೇ ಮಾಡ್ತಾರೆ ತಾನೆ? ಕರೆಕ್ಟ್ ಸರ್. ಅದನ್ನ ಬಿಲ್ಡ್ ಮಾಡೋದಕ್ಕೆ ಆಟೋದವರು, ಕ್ಯಾಬ್ನವರೆಲ್ಲ ಒಗ್ಗಟ್ಟಾದ್ರೆ ಒಂದ್ ವಾರದಲ್ಲಿ ಬುಕ್ಕಿಂಗ್ಗಳು ಓಲಾ, ಊಬರ್, ರ್ಯಾಪಿಡೋದಲ್ಲಿ ಹೆಂಗೆ ಡ್ಯೂಟಿಗಳು ಬರ್ತವೆ ಅದ್ರಲ್ಲೂ ಬರೋ ತರ ಆಗ್ತಿರ್ತಾನೆ. ಕರೆಕ್ಟ್ ಸರ್. ನಿಮ್ ವಿಡಿಯೋಗಳು ನೋಡ್ಬಿಟ್ಟು, ಒಂದ್ ನಿಮಿಷ ಸರ್, ನಿಮ್ ವಿಡಿಯೋಗಳು ನೋಡ್ಬಿಟ್ಟು ನೀವು ಅವಾಗೇ ಹೇಳಿದ್ರಿ ಯಾವ್ದೋ ಇನ್ನೊಂದ್ ಬಂದೈತೆ ಅಂತ. ಯಾವ ಆಪ್ ಅದು ಮೀಟರ್ ಅಲ್ಲಿ ರನ್ ಆಗೋದು? ಅದು ಅದು ಏರ್ಪೋರ್ಟ್ ಅಲ್ಲಿ ಸರ್. ಅದು ಟ್ಯಾಕ್ಸ್ ಅವ್ರಿಗೆ ವರ್ಕೌಟ್ ಆಗ್ತಾ ಇದೆ. ಅದು ಯಾವ್ದು? ಅದು ಸ್ವಲ್ಪ ವಿಡಿಯೋ ನೋಡಿದ್ರೆ ಅಷ್ಟೇ ಒಂದು ಇದು ಗಮನ ಇಲ್ಲ. ಯಾವ್ದಲ್ಲ ಅಣ್ಣ, ಅದು ಟೌನರ್ ಅಂತ ಹೇಳ್ಬಿಟ್ಟು, ಕರೆಕ್ಟಾ? ಟೌನರ್ ಆ್ಯಪ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಕೇಳಿ. ಅದು ಮೀಟರ್ ಅಲ್ಲ, ಅದು ಯಾವತ್ತೇ ಹೇಳ್ತೀನಿ ಕೇಳ್ರಿ. ಮೊಬೈಲ್ ಅಲ್ಲಿ ಏನು GPS ಆಧಾರಿತವಾಗಿ ರನ್ ಆಗ್ತಾವಲ್ಲ, ಅದ್ ಯಾವ್ದು ಕೂಡ ಮೀಟರ್ ಟ್ಯಾಕ್ಸಿ ಆಗಕ್ ಸಾಧ್ಯ ಇಲ್ಲ. ಮೀಟರ್ ಟ್ಯಾಕ್ಸಿ ಅಂದ್ರೆ ಎರಡೇ ಇರೋದು, ಒಂದು KSDC, ಎರಡನೇದು ಈ ನಗರ ಮೀಟರ್. ಅಂದ್ರೆ ಡ್ರೈವರ್ಗಳೇ ಮೀಟರ್ ನ ಅಳವಡಿಸ್ಕೊಂಡು ನಗರ ಮೀಟರ್ ಅಲ್ಲಿ ಅಟ್ಯಾಚ್ಮೆಂಟ್ ಮಾಡ್ಕೊಬೇಕು. ನಮ್ಮ ಗಾಡಿ ಟೈರ್ ಏನು ಹಿಂದೆ ಮುಂದೆ ರೈಟ್ ಲೆಫ್ಟ್ ಓಡುತ್ತೆ ಟೈರ್, ಅದೇನ್ ಓಡುತ್ತೋ ಅದ್ರ ಓಡಿದ ತಕ್ಕನಂಗೆ ಮೀಟರ್ ಅಲ್ಲಿ ಜಂಪಿಂಗ್ ಆಗ್ತಾ ಇರುತ್ತೆ ಕಿಲೋಮೀಟರ್. ಹೌದೌದು ಸರ್. ಅದನ್ನ ಮೀಟರ್ ಟ್ಯಾಕ್ಸಿ ಅಂತ ಕರೀತಾರೆ. ನನ್ನ ಮೊಬೈಲ್ ಅಲ್ಲಿ ಇದು ಮೀಟರ್ ಟ್ಯಾಕ್ಸಿ ಅಂದ್ರೆ ಅದು GPS ಆಧಾರಿತ. ಇದನ್ನ ನೀಟಾಗಿ ತಿಳ್ಕೊಳ್ಳಿ.
ಹೌದು ಕರೆಕ್ಟ್ ಸರ್. GPS ಆಧಾರಿತ ಯಾವುದೇ ಮೊಬೈಲ್ ಅಲ್ಲಿ ರನ್ ಆಗುವಂತ ಆಪ್ ಇದ್ರೂ ಕೂಡ ಅದು ಡಿಜಿಟಲ್ ಮೀಟರ್ ಅಲ್ಲ, ಮೀಟರ್ ಟ್ಯಾಕ್ಸಿ ಅಲ್ವೇ ಅಲ್ಲ. ಕರೆಕ್ಟ್ ಸರ್. ಸರ್ಕಾರ ಹೇಳಿರೋ ರೇಟ್ನ ಅವ್ರು ಕೊಡೋ ಅಂತ ರೀತಿಲಿ ಮಾಡ್ಕೊಂಡಿರೋದ್ರಿಂದ ಇದು ಸರ್ಕಾರ ಹೇಳಿರೋ ರೇಟ್ ಕೊಡ್ತಾ ಇದೆ ಅಂತ ಹೇಳ್ತಾ ಇದಾರೆ ಅಷ್ಟೇ ಹೊರತು ಹಾ ಅದು GPS ಆಧಾರಿತ ಆಪ್, ಅದು ಮೀಟರ್ ಟ್ಯಾಕ್ಸಿ ಅಲ್ಲ ಅದು. ಹೌದೌದು ಸರ್. ಹೇಳಿ. ಅದನ್ನೇ ನಾನು ಅವ್ರಿಗೆ ಹೇಳ್ದೆ ಸರ್, ಅವ್ರಿಗೆ ರ್ಯಾಪಿಡ್ ಅವ್ರಿಗೆ ಇವಾಗ 17 ರೂಪಾಯಿ 2 ಪೈಸೆ ಒಂದ್ ಹೇಳ್ತೀನಿ ಕೇಳೋಣ. ಹಾ ಸರ್. ಓಲಾ ಆಗ್ಲಿ, ರ್ಯಾಪಿಡೋ ಆಗ್ಲಿ, ಊಬರ್ ಆಗ್ಲಿ, ನಮ್ಮ ಯಾತ್ರಿ ಆಗ್ಲಿ, ಹಾ ಸರ್ಕಾರ ಏನು ವರ್ಷ 2 ವರ್ಷಕ್ಕೊಂದ್ಸಲಿ ರೇಟ್ ಅನ್ನ ಕೊಡ್ತಾ ಇರುತ್ತೆ. ಹಾ ಆ ರೇಟ್ ಅನ್ನ ಇವ್ರು ಕೊಡ್ಲೇಬೇಕು ಅನ್ನೋದು ಏನ್ ರೂಲ್ಸ್ ಇಲ್ಲ. ನೀವು ಒಳ್ಳೆ ದಡ್ರಗಳ ತರ ಮಾತಾಡ್ಬೇಡ್ರಿ. ಯಾವನೋ ತಲೆ ಇಲ್ದಿರೋ ನನ್ ಮಕ್ಳು ಮಾತಾಡ್ತಾರೆ ಅಂತ ನನ್ ಮಕ್ಳು ಮಾತುಗಳೆಲ್ಲ ಕಟ್ಕೊಂಡು ಮಾತಾಡ್ಬಿಡ್ರಿ ಡ್ರೈವರ್ಗಳು. ಯಾರು ನಾನು ನಿಮ್ಮ ವಿಡಿಯೋಗಳು ನೋಡ್ಬಿಟ್ಟು 3 ದಿವಸ ಅದು ರ್ಯಾಪಿಡೋನೇ ಓಡಿಸ್ಲಿಲ್ಲ, ರೋಡ್ ಬಾಡಿಗೆ ಆಯ್ತು, ನಾನು ಹೇಳ್ತೀನಿ ಕೇಳಿ. ಹಾ ಯಾವತ್ತೇ ಆಗ್ಲಿ ಅವರೆಲ್ಲ ಬಂದು ಇಲ್ಲಿ ಬಿಸ್ನೆಸ್ ಮಾಡಕ್ ಬಂದಿರೋರು. ಕರೆಕ್ಟ್ ಸರ್. ಆ ಬಿಸ್ನೆಸ್ ಮಾಡಕ್ ಬಂದಿರೋರು ಅವರು ಕಾಂಪಿಟೇಟರ್ಗಳು. ಹಾ ಅವರ ಸಂಸ್ಥೆನ ಉಳಿಸ್ಕೊಳ್ಳೋದಕ್ಕೆ ಅವರು ಸರ್ಕಾರದ ರೂಲ್ಸ್ ನ ಫಾಲೋ ಅಪ್ ಮಾಡೋ ಅಂತ ನಿಯಮದಲ್ಲಿ ಅವರು ಇರೋದೇ ಇಲ್ಲ. ಹಾ ಅಂತವ್ರ ಹತ್ರ ಹೋಗ್ಬಿಟ್ಟು ನನಗೆ ಸರ್ಕಾರದ ರೇಟ್ ಕೊಡು ಅಂದ್ರೆ ಹಾ ನಾನ್ ಕೊಡೋದೇ ಈ ರೇಟು, ನನ್ನ ಹತ್ರ ಮಾಡಂಗಿದ್ರೆ ಮಾಡು, ಇಲ್ಲ ಅಂದ್ರೆ ನಿನ್ಗ್ ಬ್ಯಾಡ್ವಾ ಲಾಗೌಟ್ ಮಾಡ್ಕೊಂಡು ಹೋಗು ಅಂತಾರ. ಅವ್ರು ಯಾರಾದ್ರೂ ನಿಮ್ಗೆ ನೀವೇನಾದ್ರೂ ಡ್ಯೂಟಿ ಮಾಡಿಲ್ಲ ಅಂದ್ರೆ ನೀವು ಯಾಕೆ ಡ್ಯೂಟಿ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ನಿಮ್ ಮೇಲೆ ಏನಾದ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ ಮೇಲೆ FIR ಹಾಕ್ಸಿ ನಿಮ್ಮನ್ನ ತಗೊಂಡೋಗಿ ಏನಾದ್ರು ಕೋರ್ಟ್ ಅಲ್ಲಿ ನಿಲ್ಸಿದಾರ? ಇಲ್ಲ ಇಲ್ಲ ಸರ್. ಅಲ್ವಾ? ಅವ್ರೇನಾದ್ರು ನಿಮ್ ಬಲವಂತ ಮಾಡ್ತವ್ರ, ಬರ್ರಣ ನಮ್ ಸಂಸ್ಥೆಯಲ್ಲಿ ಗಾಡಿ ಓಡ್ಸಿಲ್ಲ ಅಂದ್ರೆ ನಿಮ್ ಮೇಲೆ ಕೇಸ್ ಹಾಕ್ತಿವಿ ಅಂತ ಎದುರಿಸ್ತವ್ರ? ಇಲ್ಲ ಸರ್, ಇಲ್ಲ ಸರ್. ನಿನ್ಗೆ ಇಷ್ಟ ಇದ್ರೆ ಅವನೊಂದ್ ಆಪ್ ತಗೊಂಬಂದಿದ್ದಾನೆ, ನಿನ್ಗೆ ಇಷ್ಟ ಇದ್ರೆ ಅಲ್ಲಿ ಹೋಗಿ ಲಾಗಿನ್ ಮಾಡ್ತೀಯಾ, ಇಷ್ಟ ಇಲ್ವಾ ನಿಂಗೆ ವರ್ಕೌಟ್ ಆಗ್ತಿಲ್ವಾ ಲಾಗೌಟ್ ಮಾಡ್ತೀಯಾ. ಹಾ ಕರೆಕ್ಟ್ ಸರ್. ಅವನ್ ಸಂಸ್ಥೆಗೆ ಲಾಸ್ ಆಗ್ತಿದೆ ಅಂದ್ರೆ ಅವನು ಅದನ್ನ ಬಿಲ್ಡ್ ಮಾಡ್ಕೊಳ್ಳೋ ಅಂತ ರೀತಿಲಿ ಅವ್ನ್ ಏನ್ ಕೆಲಸ ಮಾಡ್ತಾನೋ ಅದನ್ನ ಅವನು ಬಿಟ್ಟಿದ್ದು. ಅದನ್ನ ಬಿಟ್ಬಿಟ್ಟು ಇಲ್ಲಿ ಅವ್ರು ಇಲ್ಲಿ ಡ್ಯೂಟಿಗಳನ್ನ ಮಾಡಿಸ್ತವ್ರೆ ನಮ್ ಕೈಯಲ್ಲಿ ಅನ್ಬಿಟ್ಟು ನಮಗ್ ಸರ್ಕಾರದ ರೇಟ್ ಕೊಡಿ ಅಂದ್ರೆ ನೀವ್ ಯಾರು ಅವ್ರನ್ನ ಕೇಳೋದಕ್ಕೆ? ಅವ್ರು ಯಾರು ಸರ್ಕಾರದ ರೇಟ್ ಕೊಡೋದಕ್ಕೆ ನಿಮ್ಗೆ? ಕರೆಕ್ಟ್ ಸರ್. ಬೇರೆ ರಾಜ್ಯದವ್ರು ಬಂದ್ಬಿಟ್ಟು ಇಲ್ಲಿ ನಮ್ಗ ಹತ್ರ ಇದ್ ಮಾಡ್ತಾ ಇದಾರಲ್ಲ, ಅದ್ರ ಬಗ್ಗೆ ಬೇರೆ ಭಾಗದಿಂದ ಅಂದ್ರೆ ಹೌದ್ರಿ, ಬಿಸ್ನೆಸ್ ಮಾಡಕ್ ಬಂದಿರೋರು ಅವ್ರು ಬೇರೆ ಭಾಗದಿಂದ ಆದ್ರೂ ಬರ್ತಾರೋ, ಇನ್ನೊಂದ್ ಭಾಗದಿಂದ ಆದ್ರೂ ಬರ್ತಾರೋ. ನೀವು ನಿಮ್ ಕನ್ನಡಿಗರೇ ಈಗ ನಗರ ಮೀಟರ್ ಅವರು ಬೆಂಗಳೂರಿನವ್ರೇ ಅಪ್ಪ, ಅವ್ರು ಒಬ್ಬ ಮಂಡ್ಯ ಹುಡುಗ, ಇನ್ನೊಬ್ಬ ಭದ್ರಾವತಿ ಹುಡುಗ. ಈ ಕನ್ನಡ ಸಂಸ್ಥೆ ಒಂದು ಆಪ್ ಅನ್ನ ರೆಡಿ ಮಾಡೋರೆ ಹುಡುಗರು. ಯಾಕೆ ಬೇರೆಯವ್ರನ್ನ ಯಾಕೆ ಬೆಳೆಸ್ರಿ ಕನ್ನಡದವ್ರನ್ನೇ ನೋಡೋಣ. ಅದು ಕರೆಕ್ಟ್ ಸರ್. ಅದು ನೋಡ್ರಿ, ನಿಮ್ಗೆ ಬೈಕ್ ಟ್ಯಾಕ್ಸಿಗಳು ನಿಲ್ಬೇಕು, ನಿಮ್ಗೆ ಬಾಡಿಗೆನೂ ಚೆನ್ನಾಗ್ ಬರ್ಬೇಕು, ನಿಮ್ಗೆ ಸರ್ಕಾರ ಹೇಳಿರೋ ರೇಟು ಕೊಡ್ಬೇಕು ಅಂದ್ರೆ ಈ ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರಿ ಸಂಸ್ಥೆಗಳು ಕೊಡಲ್ಲ ಅಣ್ಣ. ಅವ್ರಿಗೆ ಆ ಟರ್ಮ್ಸ್ ಅಂಡ್ ಕಂಡೀಷನ್ ಅವ್ರು ಬರೋದು ಇಲ್ಲ. ಏನ್ ಮಾಡ್ಕೊಂತೀರ? ನಿಮ್ಮಂತವ್ರು ಲಕ್ಷ ಜನ ಹೋಗಿ ನಿಂತ್ಕೊಂಡು ಅವ್ರ ಮುಂದೆ ಬಬ್ಬೆ ಹೊಡೆದ್ರು ನೀನ್ ಹೋಗಿ ಕೋರ್ಟ್ ಅಲ್ಲಿ ಕೇಸ್ ಹಾಕು ಅಂತಾರೆ. ಆಲ್ರೆಡಿ ಕೇಸ್ ಇದೆಯಲ್ಲ ಸರ್ ಅಲ್ಲಿ. ನೋಡ್ರಿ, ಕೇಸ್ ಇದೆ, ನಿಮ್ಗೆ ಗೊತ್ತಿದ್ಯನ್ರಿ ಆ ಕೇಸ್ ಏನಿದೆ? ಆ ಕೇಸ್ ವಿಚಾರವಾಗಿ ಏನ್ ಹಿಯರಿಂಗ್ಗಳು ನಡೀತಾ ಇದಾವೆ ಅದೆಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ಏನು ಗೊತ್ತಿಲ್ಲ. ಯಾರ 4 ಜನ ಕೇಸ್ ಐತೆ ಅಂದ ತಕ್ಷಣ ಕೇಸ್ ಐತೆ ಅಲ್ಲ, ಏನ್ ಉದ್ದೇಶಕ್ಕೆ ಕೇಸ್ ಐತೆ ಇವೆಲ್ಲ ನಿಮಗ್ ಗೊತ್ತಿಲ್ಲ. ನೋಡ್ರಿ, ನಾವು ಇದ್ರ ಹಿಂದೆ ಎಲ್ಲ ನೋಡಿ ಸಾಕಾಗಿ ಚಪ್ಪಲಿ ಸಂಬಸ್ಕೊಂಡ್ಬಿಟ್ಟಿದೀವಿ. ನಾವು ಅದ್ರೆಲ್ಲ ನೋಡ್ಕೊಂಡ್ ಬಂದಿರೋದ್ರಿಂದ ಮತ್ತೆ ಆ ವಿಚಾರಗಳನ್ನ ನಾವು ಮಾತಾಡಕ್ ಹೋಗಲ್ಲ. ಇಲ್ಲಿ ಯಾರಾದ್ರೂ ಹೊಸ್ತಾಗ್ ಉಟ್ಕಂತಾರಲ್ಲ, ಉಟ್ಕೊಳ್ಳೋರ್ಗೆ ಅವ್ರಿಗೇನು ತಳ ಬುಡ ಗೊತ್ತಿರಲ್ಲ. ಅವ್ರು ನಾನ್ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅನ್ಕೊಂಡೆಲ್ಲ ಹಾರಾಡ್ಬೋದು. ಅದು ಅಷ್ಟೇ, ಅವ್ರಿಗೂ ಚಪ್ಪಲಿ ಸಮದು ಕಾಗೆ ಮೇಲ್ಗಡೆ ಹಾರದಾಗ್ಲೇ ಅದ್ರ ತಡ್ಕಾಣೋದು ಅಂತಾರೆ. ಹಂಗೆ ಅವ್ರು ಕಂಡಾಗ್ಲೇನೆ ಅದ್ರ ಬೆಲೆ ಗೊತ್ತಾಗೋದು. ಅಲ್ಲಿವರೆಗೂ ಹಾರಾಡ್ತೀವಿ ಅಂದಾಗ ಹಾರಾಡಪ್ಪ ಅಂತ ಬಿಟ್ಬಿಡ್ಬೇಕು, ಹಾರಾಡ್ಲಿ ಅಂತ. ಸರ್, ನಾನ್ ನಿಮ್ ವಿಡಿಯೋ ನೋಡ್ಬಿಟ್ಟು ನನ್ ಕಡೆಯಿಂದ 10-20 ಜನ ಅದು ರ್ಯಾಪಿಡೋನ ಆಫೇ ಮಾಡ್ಬಿಟ್ಟಿದ್ದೇನೆ. ಅದು ಅನ್ಇನ್ಸ್ಟಾಲ್ ನೋಡಿ ಸರ್, ಒಂದ್ ಹೇಳ್ತೀನಿ ಕೇಳಿ ಸರ್, ನಿಮ್ ಮನೆ ಕಷ್ಟ, ನಿಮ್ಗೆ ಒಂದು ದಿನಕ್ಕೆ ಏನ್ ದುಡಿಬೇಕು ಅನ್ನೋದು ಅದ್ ನಿಮಗ್ ಮಾತ್ರ ಗೊತ್ತು. ನಿಮ್ ಮನೆ ಕಷ್ಟ ಏನಿದೆ ಅನ್ನೋದು ನಿಮಗ್ ಮಾತ್ರ ಗೊತ್ತು. ನಾನು ಬಿರಿಯಾನಿ ತಿಂತಿದೀನಿ ಅನ್ಬಿಟ್ಟು ಇಡೀ ಜಗತ್ತಲ್ಲಿರೋರು ಎಲ್ರು ಕೂಡ ಬಿರಿಯಾನಿ ತಿಂತವ್ರೆ ಅಂತ ತಿಳ್ಕೊಳ್ಳೋದ್ ಮುಟ್ಟಾಳ್ತನ. ಕೆಲವ್ರು ಚಿತ್ರಾನ್ನ ತಿನ್ನಕ್ಕೂ ಕೂಡ ಪಾಪ ಕಾಸಿರಲ್ಲ. ಈಗ ಅಂತವ್ರು ಏನ್ ಮಾಡ್ತಾರೆ, ಅಯ್ಯೋ ಆದಷ್ಟು ಆಗ್ಲಿ ಬಿಡಪ್ಪ ಅನ್ಕೊಂಡ್ ಆನ್ ಮಾಡೇ ಮಾಡ್ತಾರೆ. ಅದು ಹಂಗಲ್ಲ ಮಾಡ್ಬೇಕಾಗಿರೋದು. ನೋಡ್ರಪ್ಪ, ಅವ್ರನ್ನೆಲ್ಲ ಬೆಳೆಸ್ತಿರೋದ್ರಿಂದ ಚಿತ್ರಾನ್ನ ಇವತ್ತೇನು ನೀನ್ ಚಿತ್ರಾನ್ನ ತಿಂತಿದ್ಯಲ್ಲ, ನಾಳೆ ಚಿತ್ರಾನ್ನ ಅಲ್ಲಪ್ಪ ಕೆರ್ಕೊಂಡ್ ತಿನ್ನಕ್ಕೂ ಕೂಡ ಏನು ಸಿಗಲ್ಲ, ಮಣ್ಣು ಕೂಡ ಸಿಗಲ್ಲ. ಆ ಸ್ಥಿತಿಗೆ ಹೋಗ್ಬಿಡ್ತೀರಾ, ಇಲ್ಲ ಆದ್ರೆ ಸತ್ತು ಹೋಗ್ಬಿಡ್ತೀರಾ.
ಬಿಡ್ರಿ, ಇದನ್ ಬಿಟ್ಬಿಟ್ಟು ದಯವಿಟ್ಟು ಎಲ್ಲ ಈ ನಗರ ಮೀಟರ್ದು ಏನ್ ಹೇಳ್ತಾ ಇದಾರೆ ಅದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಏನ್ ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಎಲ್ರು ಒಗ್ಗಟ್ಟಾಗಿ ಬಂದ್ರಯ್ಯ, ಕೈ ಜೋಡ್ಸೋಣ. ಅದನ್ನೊಂದ್ ಸ್ವಲ್ಪ ಕ್ಲಿಕ್ ಮಾಡೋವರೆಗೂ ಇದ್ರಲ್ಲೂ ಡ್ಯೂಟಿ ಮಾಡ್ಕೊಳ್ಳೋಣ. ಅದನ್ನ ಜಾಸ್ತಿ ಕ್ಲಿಕ್ ಮಾಡುವಂತ ರೀತಿಲಿ ಕೆಲಸ ಮಾಡೋಣ ಅನ್ನೋ ರೀತಿಲಿ ಎಲ್ಲಾ ಡ್ರೈವರ್ಗಳು ಒಗ್ಗಟ್ಟಾಗ್ಬೇಕು. ಸರ್ ಇವಾಗ ನೀನ್ ಹೇಳ್ದಲ್ಲ ಸರ್, ಅದೇ ರೀತಿಯಲ್ಲಿ ನನ್ ಸ್ಟ್ಯಾಂಡ್ ಅಲ್ಲಿ ಅದೇ ಹೇಳ್ತಾ ಇದ್ದೇನೆ ನಾನು ಇಲ್ಲಿ. ಕೇಳಲ್ರಿ ಜನ. ನೋಡ್ರಿ, ಯಾವತ್ತೇ ಹೇಳ್ತೇನೆ ಕೇಳಿ, ಅದ್ರಲ್ಲೂ ನಮ್ ಕರ್ನಾಟಕದಲ್ಲಿ ನಮ್ ಕನ್ನಡಿಗರವ್ರಲ್ಲ, ಅವ್ರ ಬಗ್ಗೆ ಹೇಳ್ಬಿಡ್ತೀನಿ ಕೇಳ್ರಿ. ನೀವು ಒಳ್ಳೆ ವಿಚಾರಗಳನ್ನ ಏನೇ ಹೇಳಿದ್ರು ಅವ್ರಿಗೆ ಬೇಕಿಲ್ಲ. ನೀವು ಮನೆ ಮುರುಕ ಐಡಿಯಾ ಕೊಡಿ, ಆಮೇಲೆ ಇನ್ನೇನೋ ಹಾಳು ಮಾಡೋ ಅಂತ ಐಡಿಯಾ ಕೊಡಿ, ಅದಕ್ ಬೇಕಾದ್ರೆ ನೋಡಿ ಎಲ್ಲ ಕೈ ಜೋಡಿಸ್ತಾರೆ. ಉದ್ಧಾರ ಆಗೋ ಅಂತ ವಿಚಾರಕ್ಕೆ ಬರಲ್ಲ. ಆಮೇಲೆ ಉದ್ಧಾರ ಆಗೋ ವಿಚಾರನ ಏನೇ ಹೇಳಿದ್ರು ಅದಕ್ಕೆ ಯಾರೋ ಒಬ್ಬ ಕಡ್ಡಿ ಅಳ್ಳಾಡಿಸ್ತಾ ಅಂದ್ರೆ ಅವ್ನ್ ಮಾತು ಕಟ್ಕೊಂಡು ಒಳ್ಳೇದಾಗೋದನ್ನು ಹಾಳು ಮಾಡೋರು ನಮ್ ಮನಸ್ಥಿತಿ, ನಮ್ ಕನ್ನಡಿಗರ ಮನಸ್ಥಿತಿಲಿ ಇರೋರು. ಕರೆಕ್ಟ್ ಸರ್. ಈಗ ನೀವ್ ಹೇಳಿದ್ರಲ್ಲ ನಮ್ಗೆ ವರ್ಕೌಟ್ ಆಯ್ತಾ ಇಲ್ಲ ಅಂತ. ಆಗಲ್ರಿ, ಯಾಕ್ರಿ ಆಗ್ತದೆ? ಈಗ ನೋಡ್ರಿ, ಓಲಾ, ಊಬರ್, ರಾಪಿಡೋ, ನಮ್ಮ ಯಾತ್ರಿ ಅವರು ಎಲ್ಲ ಸ್ವಂತ ಫ್ಲೀಟ್ ಗಾಡಿಗಳು ಮಾಡ್ಕೊಂಡವ್ರೆ. ಕರೆಕ್ಟ್ ಸರ್. ಇವಾಗ ಲಾಸ್ಟ್ ಅಂಡ್ ಫೈನಲ್ ಒಂದೇ ಒಂದು ಕ್ವಶನ್, ಇವಾಗ ರ್ಯಾಪಿಡ್ ಟೂ ವೀಲರ್ ಸ್ಟಾಪ್ ಮಾಡ್ಬೇಕಂದ್ರೆ ಏನ್ ಕ್ವಶನ್ ಮಾರ್ಕ್? ಸ್ಟಾಪೇ ಆಗಲ್ಲ. ನೀವೆಲ್ಲ ಆ ಸಂಸ್ಥೆಲಿ ಈಗ ನೋಡ್ರಿ, ಅವೆಲ್ಲ ಆ ಆಪ್ ಅಲ್ಲಿ ಓಡ್ತಾ ಬೆಲ್ವೇನ್ರಿ ಬೈಕ್ಗಳು. ನೀವ್ ಯಾಕ್ರಿ ಅದ್ರಲ್ಲಿ ಆಟೋ ಕ್ಯಾಬ್ಗಳು ಓಡಿಸ್ತೀರಾ? ನೀವ್ ಓಡಿಸೋದ್ರಿಂದಾನೇ ಅಲ್ಲಿ ಬೈಕ್ ಓಡ್ತಾ ಇರೋದು. ನೀವು ನಿಲ್ಸಿದ್ರೆ ಅವನೇ ತಿಕ್ಕಾ ಮುಚ್ಕೊಂಡು ಸ್ಟಾಪ್ ಮಾಡ್ತಾನ ಅದನ್ನ. ಸರ್ ನನ್ ಕಡೆಯಿಂದ, ನನ್ ಚಾನಲಿಂದ ಒಂದು ಇವಾಗ ಇದು ಹೇಳ್ತೀನಿ ಕೇಳ್ರಿ, ನನ್ ಕಡೆಯಿಂದ ಅಂತ ಇದು ಒಬ್ರು ಕೈಯಲ್ಲಿ ಆಗೋ ಅಂತದಲ್ಲ. ಇದು ಓವರ್ ಆಲ್. ಇವಾಗ ರಾಪಿಡೋದಲ್ಲಿ ಎಷ್ಟು ಲಕ್ಷ ಜನ ಡ್ರೈವರ್ಗಳು ಸೇರ್ಕೊಂಡವ್ರು ಗೊತ್ತಾ ನಿಮ್ಗೆ? ಓಲಾದಲ್ಲಿ ಎಷ್ಟು ಲಕ್ಷ ಜನ ಡ್ರೈವರ್ಗಳು ಅವ್ರೆ, ಆಟೋದವ್ರು, ಕ್ಯಾಬ್ ಅವ್ರು ಗೊತ್ತಾ ನಿಮ್ಗೆ? ಯಾವನ್ಗೂ ಗೊತ್ತಿಲ್ಲ. ಆ ಸಂಸ್ಥೆಯಲ್ಲಿ ಯಾರು ಹ್ಯಾಂಡ್ಲ್ ಮಾಡ್ತಿದಾರೋ ಅವನು ಮಾತ್ರ ಗೊತ್ತು, ನಮ್ಮಲ್ಲಿ ಇಷ್ಟು ಲಕ್ಷ ಗಾಡಿ ಇದಾವೆ ಅಂತ. ಅಷ್ಟು ಲಕ್ಷ ಜನ ಡ್ರೈವರ್ಗಳು ಒಂದ್ ಅಂಡರ್ ಬರ್ಬೇಕು. ಅವತ್ತು ನಾವೆಲ್ಲ ಲಾಗೌಟ್ ಮಾಡ್ತಿದೀವಿ ಅಂದ್ರು ಆ ಸಂಸ್ಥೆಗಳಲ್ಲಿ ಅಟ್ಯಾಚ್ ಆಗಿರೋ ಗಾಡಿಗಳು ಯಾವ್ದು ಕೂಡ ಲಾಗಿನ್ ಆಗ್ಬಾರ್ದು. ಆ ರೇಂಜ್ ಅಲ್ಲಿ ಒಗ್ಗಟ್ಟು ಬಂದ್ರೆ ಮಾತ್ರ ಇದಕ್ಕೆ ರಿಸಲ್ಟ್ ತೆಗಿಯಕ್ ಸಾಧ್ಯ. ಅದನ್ ಬಿಟ್ಬಿಟ್ಟು ಕೋರ್ಟ್ ಏನೋ ಸ್ಟೇಟ್ಮೆಂಟ್ ಕೊಡುತ್ತೆ, ಒಳ್ಳೇದಾಗುತ್ತೆ ಅಂತ ಕಾಯ್ಕೊಂಡ್ ಕೂತ್ಕೊಂಡ್ರೆ ಏನೂ ಆಗಲ್ಲ. ಯಾವ್ದೋ ರಾಜಕಾರಣಿಗಳು ಏನೋ ಬಂದು ಒಳ್ಳೇದ್ ಮಾಡ್ಬಿಡ್ತಾನೆ ಅಂದ್ರೆ ಏನೂ ಆಗಲ್ಲ. ಯಾರೋ ನಾಯಕರುಗಳು ಏನೋ ಮಾಡ್ತಾರೆ, ಇಲ್ಲ, ನಾಯಕರುಗಳು ಅವ್ರ ಹೊಟ್ಟೆ ಪಾಡವ್ರು ನೋಡ್ಕೊಂತ ಇರ್ತಾರೆ. ಅವ್ರ ಏನ್ 5 ವರ್ಷ ಸರ್ ಮಾಡ್ಕೊಂಡ ಹೋಗ್ತಾ ಇರ್ತಾರ. ಅವ್ನ್ಗೆ ಅವಂದೇ ಆದ ಜೀವನ ಕಟ್ಕೊಂಡಿರ್ತಾನೆ. ಈಗೇನು ಡ್ರೈವರ್ಗಳೆಲ್ಲ ನಾವ್ ಸುತ್ತಾ ಇದ್ರೆ ನಾನೇನ್ ಬಿಸ್ನೆಸ್ ಮಾಡ್ತಿದೀನಿ ಅದ್ರಲ್ಲಿ ಅವ್ರುಗಳು ಇನ್ವಾಲ್ವ್ ಆಗಿ ನನ್ನ ಹತ್ರ ಅದನ್ನ ಖರೀದಿ ಮಾಡ್ತಾರ. ಅವ್ರು ಖರೀದಿ ಮಾಡೋದ್ರಿಂದ ಅಲ್ಲಿ ನನ್ಗೆ ಒಳ್ಳೇದಾಗ್ತದ, ಅದನ್ನ ನೋಡ್ತಾರ ನಾಯಕರುಗಳು. ಅಟ್ಲೀಸ್ಟ್ ರ್ಯಾಪಿಡ್ ಆಫೀಸ್ ಅಡ್ರೆಸ್ ಹೇಳ್ತಾರೆ ಸರ್ ಅವರು. ಏನಕ್ರಿ ಹೇಳ್ಬೇಕು? ಅಲ್ಲಿ HSR ಲೇಔಟ್ ಹೋದ್ರೆ ಅಲ್ಲೇ ಇರ್ತಲ್ರಿ ಆಫೀಸು. ಅದೇನ್ ದೊಡ್ಡ ವಿಷಯನ ಅಡ್ರೆಸ್ ಹೇಳಕ್ಕೆ? ಅಡ್ರೆಸ್ ಹೇಳ್ಬಿಟ್ಟು ಏನ್ ಮಾಡ್ತೀರಾ ಅಲ್ಲಿ ಹೋಗ್ಬಿಟ್ಟು? ಆಗ್ತೀನಿ ಸರ್, ಅದ್ ಏನ್ ಬೇಕಾದ್ರೆ ಮಾಡ್ಕೊಡ್ತೀನಿ. ನನ್ ಜೀವನ ಹೋದ್ರೆ ಪರವಾಗಿಲ್ಲ, ನನ್ ಕಡೆಯಿಂದ 1 ಲಕ್ಷ ಜನ ಡ್ರೈವರ್ಗಳು ಉದ್ದಾರ ಆದ್ರೆ. ಯಾವತ್ತೇ ಆಗ್ಲಿ ಮನುಷ್ಯ ವಿವೇಕ ಇಟ್ಕೊಂಡ್ ಮಾತಾಡ್ಬೇಕು. ಯಾವ ಡ್ರೈವರ್ಗೂ ನೀವಲ್ಲಿ ಸತ್ತೋಗ್ಬಿಟ್ರು ಯಾವ ಡ್ರೈವರ್ ಮರುಕ ಪಟ್ಕೊಳಲ್ಲ. ಒಂದ್ ಕ್ಷಣದಲ್ಲಿ ಮಾತಾಡ್ತಾನೆ. ಅವನೇನ್ ದಡ್ಡನ್ ಮಗನ ನಿಮ್ನೆ ಬೈತಾರೆ. ನೀವ್ ಅನ್ಕಂತೀರಾ ನನ್ನಿಂದ ತುಂಬಾ ಜನಕ್ಕೆ ಒಳ್ಳೇದಾಗ್ಬಿಡ್ಲಿ ಅಂತ. ಅಲ್ಲಿ ಏರ್ಪೋರ್ಟ್ ಅಲ್ಲಿ ಪ್ರತಾಪ್ ಅಂದ್ಬಿಟ್ಟು ಬೆಂಕಿ ಹಚ್ಕೊಂಡ್ ಪಾಪ ಕ್ಯಾಬ್ ಒಳಗಡೆ ಆ ಹುಡ್ಗ ಸತ್ತಿದ್ದೆ ಈ ರೇಟ್ ವಿಚಾರಕ್ಕೆ. ಎಷ್ಟ್ ಜನ ಡ್ರೈವರ್ ನೆನ್ಸ್ಕೊಂತಾರ ಡೈಲಿ? ಸರ್ ನೆನ್ಸ್ಕೊಂಡ್ರೆ ಯಾರು ನೆನ್ಸ್ಕೊಳಲ್ರಿ. ಇದು ಸ್ವಾರ್ಥಿಗಳು ಕೊಂಪೆ. ಎರಡೇ ದಿನ ಸ್ವಾರ್ಥಗಳು ಕೊಂಪಲ್ಲ ಸರ್. ಇಂತ ಸರ್ಕಾರದಲ್ಲಿ ನಾವು ಇಂತ ಕಷ್ಟ ಬೀಳ್ತಾ ಇದೀವಲ್ಲ, ಸ್ವಲ್ಪ ಸರ್ಕಾರ ನೋಡ್ರಿ ತಪ್ಪುರಿ. ಸರ್ಕಾರ ಏನ್ ಮಾಡ್ತದೆ? ಯಾವ ಸರ್ಕಾರ ಬಂದ್ರು ಅವ್ರ ಏನ್ ಕೆಲಸ ಮಾಡ್ಬೇಕು ಅವ್ರು ಮಾಡ್ಕಂತವ್ರೆ. ನೀವೇನ್ ಬದ್ಲಾಗ್ಬೇಕು ಅದನ್ನ ಆಗದೆ ಸರ್ಕಾರ ಒಳ್ಳೇದ್ ಮಾಡ್ಬೇಕು. ಈ ಓಲಾ, ಊಬರ್, ಅಗ್ರಿಗೇಟರ್ ಸಂಸ್ಥೆಗಳು, ಕಾರ್ಪೊರೇಟ್ ಸಂಸ್ಥೆಗಳು ನಮ್ಗೆ ಒಳ್ಳೇದ್ ಮಾಡ್ಕೊಡ್ಬೇಕು ಅಂದ್ರೆ ಯಾವನು ಒಳ್ಳೇದ್ ಮಾಡಲ್ರಿ. ಇದು ಸರ್ ಶ್ರೀಮಂತ ಹೊಟ್ಟೆ ತುಂಬುತ್ತೆ, ಬಡವ್ರಿಗೆ ಇದು ಒಳ್ಳೆ ಆಯ್ತಲ್ಲ. ಶ್ರೀಮಂತ ಯಾರು ಬಡವ ಯಾರ್ರಿ? ನೋಡ್ರಿ, ಬುದ್ಧಿ ಇರೋನು ಅವ್ನ್ ಶ್ರೀಮಂತ, ದುಡ್ಡಿರೋನಲ್ಲ. ಬುದ್ಧಿ ಇರೋನ್ ಶ್ರೀಮಂತ. ಈಗ ನಿಮ್ ಕೈಯಲ್ಲಿ 1 ಲಕ್ಷ ದುಡ್ಡು ಕೊಡ್ತೀನಿ, ಬುದ್ಧಿ ಇಲ್ದಿರೋನ್ ಕೈಯಲ್ಲಿ 10 ರೂಪಾಯಿ ದುಡ್ಡು ಕೊಡ್ತೀನಿ. ನೀವು 1 ಲಕ್ಷ ರೂಪಾಯಿ ಹೆಂಗ್ ಖರ್ಚು ಮಾಡ್ತೀರಾ? ಬುದ್ಧಿ ಇಲ್ದಿರೋನ್ 1 ಲಕ್ಷ ಹೆಂಗ್ ಸಂಪಾದನೆ ಮಾಡ್ತಾ ಅನ್ನೋದು ಎರಡು ಇಂಪಾರ್ಟೆಂಟೇ. ಕರೆಕ್ಟ್ ಸರ್. ಇಲ್ಲಿ ದುಡ್ಡಿರೋನು ದುಡ್ಡಿಲ್ದಿರೋನಲ್ಲ. ಇದು ಪ್ರಪಂಚ, ಈ ವಿಶ್ವ ನಮ್ಗೆಲ್ಲಾ ಕೊಟ್ಟೈತೆ. ಕೊಟ್ಟಿರೋದನ್ನ ಬುದ್ಧಿವಂತಿಕೆಯಿಂದ ಹೆಂಗೆ ಬದುಕ್ಬೇಕು ಅನ್ನೋದು ತಿಳ್ಕೊಂಡ್ ಬದುಕೋನು ಬುದ್ಧಿವಂತ. ಅವ್ನು ಶ್ರೀಮಂತ ಆಗ್ತಾನೆ. ಏನು ಗೊತ್ತಿಲ್ಲದೆ ಯಾಮಾರ್ಕೊಂಡು ನೋಡ್ತಿದಿರಲ್ಲ. ಈ ಯಾವ್ದೋ ಆಟೋ ಮಾಫಿಯಾ ಅಂತ ಆಗ್ತಾ ಇರ್ತೀನಿ. ತುಂಬಾ ಜನ ಎಲ್ಲ ಸೆಕೆಂಡ್ಸ್ ಅಲ್ಲಿ ಆಟೋ ತಗೊಳ್ಳೋದು, ಕಾರ್ಗಳು ತಗೊಳ್ಳೋದು,
ಅವ್ರಿಗೆ ಏನಂದ್ರೆ ಏನು ಗೊತ್ತಿರಲ್ಲ, ಕಾನೂನ್ ಬಗ್ಗೆ ತಿಳ್ಕೊಂಡಿರಲ್ಲ, ವ್ಯವಸ್ಥೆಗಳ ಬಗ್ಗೆ ಗೊತ್ತಿರಲ್ಲ, ಮಕ್ಕರಾಗಿ ಮೋಸ ಆಗಿರ್ತಾರೆ, ಕಷ್ಟಪಟ್ಟು ದುಡ್ದಿರೋದನ್ನ ಇನ್ನೆಲ್ಲ ಹೋಗಿ ಮೋಸ ಆಗಿರ್ತಾರೆ. ಇದು ಬುದ್ಧಿವಂತಿಕೆ, ಕಾನೂನು ತಿಳ್ಕೊಂಡು ಜೀವನ ಮಾಡೋನ್ ಇಲ್ಲಿ ಬದುಕ್ತಾನೆ. ಎಡಬಿಡಂಗಿಗಳ ತರ ಜೀವನ ಹಾಳು ಮಾಡ್ಕೊಂಡು ಹೋಯ್ತಾ ಇದ್ರೆ ಅವ್ನ್ ಬಡವನಾಗೆ ಇನ್ನೂ ಹೋಯ್ತಾ ಇರ್ತಾನೆ. ಕರೆಕ್ಟ್ ಸರ್. ಫೈನಲ್ ಆಗಿ ಒಂದೇ ಒಂದ್ ಮಾತು ಕೇಳ್ತೀನಿ. ಹೇಳಿ. ಇವಾಗ ಇದು ರಾಮಲಿಂಗಾರೆಡ್ಡಿ ಅವ್ರಿಗೆ ಸ್ವಲ್ಪ ಆದ್ರೂ ಯೋಚನೆ ಇದೆ, ಹೌದಲ್ಲ? ಅವ್ರಿಗೆ ಏನ್ರಿ ನೋಡ್ರಿ, ಅವ್ರಯ್ಯ ಎಲೆಕ್ಷನ್ ಅಲ್ಲಿ ನಿಂತಿರ್ತಾರೆ, ಅವ್ರ ಕ್ಷೇತ್ರ ಲಿಮಿಟ್ ಅಲ್ಲಿ ಎಲೆಕ್ಷನ್ ಅಲ್ಲಿ ನಿಂತಿರ್ತಾರೆ. ಎಲೆಕ್ಷನ್ ಅಲ್ಲಿ ಗೆಲ್ಬೇಕು ಅಂದಾಗ ಅವರು ಮತದಾರರಿಗೆ ಎಷ್ಟು ದುಡ್ಡು ಹಂಚಿರ್ತಾರೆ, ಅವ್ರು ಎಲೆಕ್ಷನ್ ಆ ಸೀಟು ತಗೊಳಕ್ ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿರ್ತಾರೆ, ಅವರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಎಲೆಕ್ಷನ್ ಅಲ್ಲಿ ಗೆದ್ದು ಬಂದಿರ್ತಾರೆ ಅನ್ನೋದು ಅವ್ರಿಗೆ ಇಂಪಾರ್ಟೆಂಟ್. ಅಂತದೆಲ್ಲ ನಮ್ಮ ಬಡವ್ರ ಮಕ್ಳ ಮೇಲೆ ಆಗ್ಬೇಕು. ಹೇಳ್ತೀನಿ ಕೇಳ್ರಿ, ಅವ್ರ ಕ್ಷೇತ್ರದಲ್ಲಿ ಅವ್ರು ಗೆದ್ರು ಅಂತ ಅನ್ಕೊಳ್ಳಿ. ಗೆದ್ದಾದ್ಮೇಲೆ ನನ್ಗೆ ಯಾವ ಮಂತ್ರಿ ಪೋಸ್ಟ್ ಸಿಗ್ತದೆ ಅಂತ ನೋಡ್ತಾರೆ. ಆ ಮಂತ್ರಿ ಪೋಸ್ಟ್ ಸಿಕ್ಕದ್ಮೇಲೆ ಆ ಮಂತ್ರಿ ಪೋಸ್ಟ್ ಕೂತ್ಕೊಂಡ್ಮೇಲೆ ನನ್ಗೆ ಎಲ್ಲೆಲ್ಲಿಂದ ವರಮಾನ ಬರ್ತದೆ ಅನ್ನೋದನ್ನ ನೋಡ್ತಾರೆ. ಆಮೇಲೆ ಈ ಸರಿ ನನ್ನ ಆಸ್ತಿ ಎಷ್ಟಿತ್ತು, ಈ ಪಕ್ಷ ನನ್ನ ಅಧಿಕಾರದಿಂದ ಇಳಿದೋಗಷ್ಟರಲ್ಲಿ ನಾನು ಎಷ್ಟು ಇನ್ನೂ ಇನ್ಕ್ರೀಸ್ ಮಾಡ್ಕೊಬೇಕು, ಆವಯ್ಯ ಬದುಕೋದನ್ನ ಆವಯ್ಯ ನೋಡ್ತಾನೆ ಹೊರ್ತು ನೀನ್ ಬಡವ ಏನಾದ್ರೆ ಆವಯ್ಯನ್ಗೆ ಏನಾಗ್ಬೇಕು, ಯಾವನ್ ಏನಾದ್ರೆ ಅವ್ರಿಗೇನ್ರಿ ಆಗ್ಬೇಕು. ಕರೆಕ್ಟ್ ಸರ್. ಅವ್ರ ಮನೇಲಿ ಇರೋದು ಒಂದ್ 10 ಜನ 15 ಜನ ಇರ್ಬೋದು. ಅಟ್ಲೀಸ್ಟ್ ಈ ಕರ್ನಾಟಕದಲ್ಲಿ ಎಷ್ಟು ಜನ ಆಟೋ ಇವ್ರ ಡ್ರೈವರ್ಗಳು ಇದಾರ, ಆಮೇಲೆ ಫ್ರೀ ಬಸ್ಗಳು ಕೊಟ್ಬಿಟ್ಟು. ಒಂದ್ ಹೇಳ್ತೀನಿ, ನಿಮ್ಗೆ ವಿವೇಕ ಇಲ್ಲ. ಎಷ್ಟು ವಯಸ್ಸು? 28 ಸರ್. ಅದಕ್ಕೆ ವಿವೇಕ ಕಮ್ಮಿ ನಿಮ್ಗೆ, ಹಂಗಾಗಿ ಮಾತಾಡ್ತಿದೀರಾ. ಇದೆಲ್ಲ ತಲಾಬುಡ ಅರ್ಥ ಇಲ್ದಿರೋ ಮಾತುಗಳು. ಇದು ರಂಗಿನ್ ದುನಿಯಾ. ಈ ರಂಗಿನ್ ದುನಿಯಾದಲ್ಲಿ ಜೀವನ ಅರ್ಥ ಮಾಡ್ಕೊಳ್ಳೋನು ಮಾತ್ರ ಸತ್ಯ ಗೊತ್ತು. ನಿಮ್ಗೆ ಆ ರಂಗಿನ್ ದುನಿಯಾ ಏನು ಅನ್ನೋದೇ ಗೊತ್ತಿಲ್ದೇ ಇರೋರು ನಿಮ್ದೇ ಆದ ರೀತಿಲಿ ಆಲೋಚನೆ ನೀವು ಮಾತಾಡ್ತೀರಾ. ನಿಮ್ಮಂತವ್ರಿಗೆ ಏನ್ ಉತ್ತರ ಕೊಡೋಣ? ಉಲ್ಟಾ ಪಲ್ಟಾ ಗೊತ್ತಾ ನಿಮ್ಗೆ ಮೂವಿ? ಇವ್ರದ್ದು ರಮೇಶ್ ಅರವಿಂದ್ ಅನ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಹುಡುಕಿ ಉಲ್ಟಾ ಪಲ್ಟಾ ಅಂತ. ನೋಡಿಲ್ಲ ಸರ್ ಅಷ್ಟು. ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಉಲ್ಟಾ ಪಲ್ಟಾ ಅಂತ ಹೊಡೆದ್ಬಿಟ್ಟು ಹುಚ್ಚರ್ ಸಂತೆ ಅಂತ ಬರೀರಿ. ಅದ್ರಲ್ಲಿ ಒಂದ್ ಒಳ್ಳೆ ಹಾಡ್ ಬರ್ತದೆ. ಆ ಹಾಡ್ನ ಕೇಳ್ಕೊಂಡ್ ನೆಮ್ಮದಿ ಮಲ್ಕೊಳ್ಳಿ, ನಿಮ್ಗೆ ಅರ್ಥ ಆಯ್ತದ. ಹುಚ್ಚರು ಸಂತೆ ರೀ ಇದು. ಕೆಟ್ಟೋಯ್ತದ ಅಷ್ಟೇ. ಅವ್ರೆಲ್ಲ ನೋಡಿ ನೋಡಿ ಸಾಕಾಗಿ ಏನ್ ಮಾಡ್ಕೊಬೇಕು ಹಂಗ್ ಬದುಕ್ತಾ ಇರ್ತಾರ ಅಷ್ಟೇ ಅವ್ರು. ಫೈನಲ್ ಆಗಿ ಸರ್ ನಮ್ ಕಡೆಲಿಂದ ಏನಾದ್ರು ಒಂದ್ ಸ್ವಲ್ಪ ಇದ್ ಮಾಡ್ಕೊಡ್ತೀವಿ. ಅದು ಏನ್ ಹೇಳಲ್ವಾ, ಇದು ಸಾಮೂಹಿಕವಾಗಿ ಒಗ್ಗೂಡಿ ಇದ್ರಲ್ಲಿ ರಿಸಲ್ಟ್ ತೆಗಿಬೇಕು. ಸಾಮೂಹಿಕವಾಗಿ ಒಗ್ಗೂಡಿ ರಿಸಲ್ಟ್ ತೆಗಿಯೋದ್ರಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ಅದ್ರ ಹಿಂದೆ ಆಲೋಚನೆಗಳು ಮತ್ತೆ ನಾವು ತಗೊಳ್ಳೋವಂತ ನಿರ್ಧಾರಗಳು, ಅದಕ್ಕೆಲ್ಲದಕ್ಕೂ ಕೂಡ ಅವ್ರು ಎಲ್ರು ಭದ್ರ ಆಗ್ಬೇಕು. ಅದ್ ಎಲ್ರು ಮನಸ್ಥಿತಿ ಅದ್ ಅರ್ಥ ಆಗಿ ಒಂದೇ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡ್ರೆ ಮಾತ್ರ ಇದ್ರಲ್ಲಿ ರಿಸಲ್ಟ್ ತೆಗಿಯಕ್ ಸಾಧ್ಯ. ನಾವು ಆ ವಿಚಾರನ ತಿಳಿಸ್ಕೊಟ್ಟು ಆ ಒಂದೇ ರೀತಿ ಸ್ಟ್ಯಾಂಡ್ ಅಪ್ ಅಲ್ಲಿ ತಂದು ನಿಲ್ಲಿಸ್ತೀವಿ ಅಂತಾನು ಅನ್ಕೊಳ್ಳಿ, ಅಲ್ಲಿ ಯಾರೋ ಇನ್ನೊಬ್ಬ ಸೃಷ್ಟಿ ಆಯ್ತಾನೆ. ಇವ್ನ್ ಇದ್ರಲ್ಲಿ ಏನೋ ರಿಸಲ್ಟ್ ತಂದ್ಬಿಟ್ರೆ ಇವ್ನಿಗೆ ಹೆಸರಾಗ್ಬಿಡ್ತದೆ, ಇವ್ನ್ ಏನೋ ಬೆಳೆದ್ಬಿಟ್ರೆ ನಾವೆಲ್ಲ ಡಮ್ಮಿ ಪೀಸ್ ಆಗ್ಬಿಡ್ತೀವಿ ಅಂದ್ಬಿಟ್ಟು ಮತ್ತ ಅವನೊಂದ್ ಗ್ಯಾಂಗ್ ಕಟ್ತಾನಲ್ಲಿ. ಯಾಕ ಅವ್ನ್ ಮಾತ್ ಕೇಳ್ಬೇಕು, ಅವ್ನ್ ಹಂಗ್ ಮಾಡ್ತಾನೆ ಕಣ, ಅವ್ನ್ ಅಂತವ್ನ್ ಕಣ ಇಂಥವ್ನ್ ಕಣ ಅಂದ್ರೆ ಸಾಕು, ಆ ಒಗ್ಗಟ್ಟು ಏನಿರುತ್ತೆ ಆಟೋಮೆಟಿಕ್ ಅಲ್ಲಿ ಛಿದ್ರ ಆಗ್ಬಿಡ್ತದೆ. ಕರೆಕ್ಟ್ ಸರ್. ಒಡೆದಾಡೋ ನೀತಿ ಇದು ತುಂಬಾ ಚೆನ್ನಾಗ್ ಆಗ್ಬಂದ್ಬಿಡೈತೆ ಸರ್. ನಾನು ಇನ್ನೊಂದ್ ಹೇಳ್ತೀನಿ. ವೈಟ್ ಬೋರ್ಡ್ ಅಲ್ಲಿ ಇನ್ಸೂರೆನ್ಸ್ ಇದೆ, ಅದ್ ಎಲ್ಲಾದ್ರೂ ಓಡಿಸ್ಕೋಬಹುದು. ಎಲ್ಲೋ ಬೋರ್ಡ್ ಬಂದ್ಬಿಟ್ಟು ಪರ್ಮಿಟ್ ತಗೋಬೇಕು, ಆಮೇಲೆ ಅದು ರೋಡ್ ಟ್ಯಾಕ್ಸ್ ಅವು ಇವು ಇದಲ್ಲ. ಹೇಳ್ರಿ ಮಾತಾಡ್ರಿ ಬೇಗ, ನನ್ ಕೆಲಸ ಐತೆ ಬೇರೆದು. ಇಲ್ಲ ಸರ್, ಒಂದೇ 2 ನಿಮಿಷ. ಇವಾಗ್ಲಿಂದ ನಾನು ಯಾವ್ದು ನನ್ನ ಆಟೋಗೆ ಯಾವ ಪರ್ಮಿಟು ಕಟ್ಟಲ್ಲ, RTO ಕಟ್ಟಲ್ಲ, RTO ಪಾಸಿಂಗ್ ಮಾಡ್ಸಲ್ಲ, ಇನ್ಸೂರೆನ್ಸ್ ಮಾಡ್ಸಲ್ಲ, ಯಾವ್ದು ಮಾಡ್ಸಲ್ಲ ನಾನು. ಯಾಕಂದ್ರೆ ವೈಟ್ ಬೋರ್ಡ್ ಅಲ್ಲೆಲ್ಲ ಮಾಡ್ಸಂಗ ಅವರು ಪ್ಯಾಸೆಂಜರ್ ಓಡಿಸ್ತಾ ಇದಾರ. ಅಣ್ಣ ಅವಾಗ್ಲೇ ನೀವೇನೋ ಅಂದ್ರೆ ನಾವು ಬಡವ್ರು ಅಂತ ಇದೇನು ಮಾಡಿಸ್ತೇ ಹೋದ್ರೆ ಕಡು ಬಡವ ಸತ್ತೋಗ್ಬಿಡ್ತೀರಾ. ಯಾವತ್ತೇ ಹೇಳ್ತೀನಿ ಕೇಳ್ರಿ, ಬುದ್ಧಿವಂತ ಆದವ್ರು. ಇವಾಗ ನೀವೇನು ಮಾಡ್ಸಲ್ರಿ, ಆಯ್ತು ನೀವ್ ಇವತ್ತು ಇನ್ಶೂರೆನ್ಸ್ ಕಟ್ಟಲ್ಲ, ಟ್ಯಾಕ್ಸ್ ಕಟ್ಟಲ್ಲ, FC ಮಾಡ್ಸಲ್ಲ, ಆಟೋ ಇಟ್ಕೊಂಡು ಓಡಿಸ್ತಾ ಇರ್ತೀರಾ, ದುಡಿಮೆ ಮಾಡ್ತಾ ಇರ್ತೀರಾ. ವೈಟ್ ಬೋರ್ಡ್ ಅವ್ರ ಹಂಗೆ ಮಾಡ್ತಾರ ಸರ್. ಹೇಳ್ತೀನಿ ಕೇಳ್ರಿ, ನಿಮ್ ಕತೆ ಹೇಳ್ರಿ, ವೈಟ್ ಬೋರ್ಡ್ ಅವ್ರ ಕತೆ ಬಿಡ್ರಿ. ಹೇಳ್ತೀನಿ ಕೇಳ್ರಿ, ನೀವ್ ಓಡಿಸ್ತಾ ಇರ್ತೀರಾ ಈಗ ಏನು ಕಟ್ಟಲ್ಲ ನಾನು ಅಂತ, ಎಲ್ಲ ಒಂದ್ ಕಡೆ ಆಕ್ಸಿಡೆಂಟ್ ಆಗೋಯ್ತು ಗಾಡಿ, ಅವಾಗ ನಿನ್ ಮೇಲೆ ಕೇಸ್ ಹಾಕ್ತದೆ ಪೊಲೀಸ್ನವರು. ಅಣ್ಣ ನನ್ಗೆ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು, ಗೌರ್ಮೆಂಟ್ ಸರಿ ಇಲ್ಲ, ನಂಗೆ ರೇಟ್ ಕೊಡ್ತಾ ಇರ್ಲಿಲ್ಲ, ಅವರೆಲ್ಲ ವೈಟ್ ಬೋರ್ಡ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋ, ನಾನ್ ಅದಕ್ಕೆ ನಾನೇ ಕಟ್ಬೇಕು ಅಂತ ನಾನು ಹಿಂಗ್ ಮಾಡ್ಕೊಂಬಿಟ್ಟೆ ಅಂದ್ಬಿಟ್ರೆ ಕಾನೂನು ಅದೆಲ್ಲ ಕೇಳಲ್ಲ.
ಅಲ್ಲ ಸರ್ ಅವೆಲ್ಲ ಬಿಟ್ಬಿಟ್ಟು ನಿನ್ ಗಾಡಿಗೆ ಇನ್ಶೂರೆನ್ಸ್ ಇದ್ದಿದ್ರೆ ಅಲ್ಲೇನ್ ತೊಂದ್ರೆ ಆಗಿತ್ತು ಆ ಇನ್ಶೂರೆನ್ಸ್ ಸಂಸ್ಥೆ ಕಟ್ಕೊಂಡಿರೋದು. ನೀನ್ ಈ ದಡ್ಡನ್ ತರ ಇವೆಲ್ಲ ಮಾಡ್ಕೊಂಡಿರೋದ್ರಿಂದ ಈ ಪ್ರಾಬ್ಲಮ್ ಆಗಿದೆ. ಈ ಕತೆ ನಮ್ಮ ಹತ್ರ ಹೊಡಿಬೇಡ. ಆದ್ರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡು, ಇಲ್ಲ ಅಂದ್ರೆ ನಿನ್ ಮನೆ ಮಠ ಆಸ್ತಿ ಏನಾದ್ರು ಇದ್ರೆ ಮಾರ್ಕಟ್ಟು, ಇಲ್ಲ ಅಂದ್ರೆ ಹೋಗ್ ಜೈಲಲ್ಲಿ ಕುತ್ಕೋ ಅಂತ ಜೈಲ್ಗೆ ಹಾಕ್ತಾರೆ. ಹಾ ಕರೆಕ್ಟ್ ಸರ್, ನೀವ್ ಹೇಳಿದ್ ನಾನು ಕೇಳಿಸ್ಕೊಂಡೆ. ಇನ್ನೊಂದು ಕಾನೂನ ಎಲ್ಲೋ ಬೋರ್ಡ್ಗಿದೆ, ವೈಟ್ ಬೋರ್ಡ್ಗೆ ಹಾಕಿಲ್ಲ ಅದು. ವೈಟ್ ಬೋರ್ಡ್ಗೂ ಕಾನೂನು ಇದೆ, ಯೆಲ್ಲೋ ಬೋರ್ಡ್ಗೂ ಕಾನೂನು ಇದೆ. ನಾನು ಅವಾಗ್ಲೇ ನಿಮ್ಗೆ ಹೇಳ್ದೆ, ಅರ್ಥ ಆಗ್ಲಿಲ್ಲ. ಇದು ರಂಗಿನ ದುನಿಯಾ. ಈ ದುನಿಯಾದಲ್ಲಿ ಬದುಕ್ಬೇಕು ಅಂದ್ರೆ ತಲೆ ಓಡಿಸಿ ಬದುಕ್ಬೇಕು. ಅಂದ್ರೆ ರೋಲ್ ಕಾಲ್ ಮಾಡ್ಬೇಕು ಅಂತೀರ ಅಷ್ಟೇ. ರೋಲ್ ಕಾಲ್ ಅಲ್ರಿ, ನಿಮ್ಗೆ ವಿವೇಕ ಇಲ್ಲ. ನಿಮ್ಗೆ ಇನ್ನ 28 ವರ್ಷ, ಏನ್ ಮಾಡಕ್ ಆಗಲ್ಲ. ಇಲ್ಲಿ ಮೆದುಳಿಗೆ ಕೆಲ್ಸ ಕೊಟ್ಟು ಸಂಪಾದನೆ ಮಾಡೋರು ಅವ್ರೆ, ಮೈ ಕೆಲ್ಸ ಕೊಟ್ಟು ಸಂಪಾದನೆ ಮಾಡೋರು ಅವ್ರೆ. ಮೆದ್ಲಿಗೆ ಕೆಲ್ಸ ಕೊಟ್ಟು ಸಂಪಾದನೆ ಮಾಡೋನು ಅವನು ಹೆಂಗಿರ್ಬೇಕು ಹಂಗ್ ರಾಜನ್ ತರ ಇರ್ತಾನೆ. ಮೈ ಮೂಳೆ ಮುರ್ಕೊಂಡ್ ಕೆಲ್ಸ ಮಾಡೋನು ಅವ್ನು ಹಂಗೆ ಇರ್ತಾನೆ. ಮೈ ಮೂಳೆಲ್ಲ ಸರ್, ಬ್ಯಾಕ್ ಪೈನ್ ಗೆ ಟ್ಯಾಬ್ಲೆಟ್ ತಿಂದು ಸಾಕಾಗ್ಬಿಡ. ನೀನು ಎಲ್ಲೆಲ್ಗೋ ಸಿಂಕ್ ಮಾಡ್ಕೊಂಡು ಹೋಯ್ತಾ ಇದ್ಯಾ. ಇರ್ಲಣ್ಣ, ತಲೆ ಕೆಡಿಸ್ಕೊಂಬೇಡ. ನಾನು ಇರೋ ವಿಷಯ ಹೇಳಿದೀನಿ. ನಿನ್ ಇನ್ನೂ ಮೈಂಡ್ ಮೆಚೂರ್ಡ್ ಆಗ್ಬೇಕು. ಆದಾಗ ನಿನ್ಗೆಲ್ಲ ಸತ್ಯ ಅರ್ಥ ಆಗ್ತದೆ. ಅಲ್ಲಿವರೆಗೂ ನೀನ್ ತೋರ್ಸದಾಗ ನೀನ್ ಮಾಡ್ಕೊಂಡು ಹೋಯ್ತಾ ಇರೋಣ. ಹೋಗ್ ಉಲ್ಟಾ ಪಲ್ಟಾ ಸಾಂಗ್ ಅಲ್ಲಿ ಒಂದ್ ಸಾಂಗ್ ಐತೆ, ಹುಚ್ಚರ್ಸಂತೆ ಭೂಮಿ ಮೇಲೆ ಮ್ಯಾಕ್ಸಿಮಮ್ ಹುಚ್ಚರೇ ಕಣೋ ಅಂತ ಒಂದ್ ಸಾಂಗ್ ಐತೆ. ಆರಾಮಾಗಿ ನೋಡ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿ. ಓಕೆ, ಬಾಯ್ ಬಾಯ್.